ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 17. ಸತೀಶನಿಗೆ ಏನು ಮಾಡಬೇಕೆಂದು ತಿಳಿಯದೆ ಸುಜ್ಜಿಯ ಮನೆ ಮುಂದೆ ಕುಳಿತ. ಏನಾದರೂ ಮಾರ್ನಿಂಗ್ ಶೋ ಸಿನಿಮಾ ನೋಡಲು ಹೋಗಿರಬಹುದೇ, ಇಲ್ಲ ಪೇಟೆಗೆ ಹೋಗಿದ್ದಾರಾ, ಏನಾದರೂ ಆಗಲಿ. ಸ್ವಲ್ಪ ಹೊತ್ತು ಕಾಯುವುದೇ ಲೇಸೆಂದುಕೊಂಡು ಕುಳಿತೇ ಇದ್ದ. ಸುತ್ತಮುತ್ತ ನೋಡಿದ. ಅಕ್ಕಪಕ್ಕದವರು ಯಾರೂ ಕಾಣುತ್ತಿಲ್ಲ. ಅವರ ಮನೆಗೆ ಹೋಗಿ ವಿಚಾರಿಸಿದರೆ ಹೇಗೆ? ಬೇಡ ಎಂದಿತು ಒಳಮನಸ್ಸು. ಅಷ್ಟರಲ್ಲಿ ಹೊರಗಿನಿಂದ ಯಾರೋ ಬಂದಂತಾಯಿತು. ಎದ್ದು ನಿಂತು ನೋಡಿದ. ಪಕ್ಕದ ಮನೆಯವರು ಕೈಯಲ್ಲಿ ತರಕಾರಿಯನ್ನು ತುಂಬಿದ ಕೈ ಚೀಲವಿತ್ತು. ನಮಸ್ತೆ ಅಂಕಲ್, ಶ್ಯಾಮರಾಯರ ಮನೆಯಲ್ಲಿ ಯಾರೂ ಇಲ್ವಾ? ಮನೆಗೆ ಬೀಗ ಹಾಕಿದೆ. ಸತೀಶನ್ನು ದಿಟ್ಟಿಸಿ ತಾವು ಯಾರು, ಅವರಿಗೇನಾಗಬೇಕು ಕೇಳಿದರು. ಅವರ ಪ್ರಶ್ನೆಗೆ ಏನೆಂದು ಹೇಳಬೇಕಂತ ತಿಳಿಯಿಲ್ಲ. ಯಾರಾದರೇನು? ಕೇಳಿದಕ್ಕೆ ಉತ್ತರ ಗೊತ್ತಿರೋ ಹೇಳಬೇಕು, ಇಲ್ಲಾಂದ್ರೆ ಸುಮ್ಮನೆ ಹೋಗಬೇಕು. ಗೊಣಗಿಕೊಂಡ. ಅವರು ನಮ್ಮ ಮಾಸ್ಟರ್ ಪರಿಚಯ ಅಷ್ಟೇ. ಬಲವಂತವಾಗಿ ನಕ್ಕ. ಹೌದಾ? ನನಗೂ ಸರಿಯಾಗಿ ಗೊತ್ತಿಲ್ಲ. ಶ್ಯಾಮರಾಯರ ಹೆಂಡತಿ ಹಿರಿಯ ಅಣ್ಣ ತೀರ್ಕೊಂಡ್ರಂತೆ. ಅದೆಲ್ಲ ಅರ್ಕಲ್ಗೂಡು ಹತ್ತಿರ ಹಳ್ಳಿ ಅಂತೆ. ಹೆಸರು ನೆನಪಿಲ್ಲ. ಅಲ್ಲಿಗೆ ಬೆಳಗ್ಗೆ 6 ಗಂಟೆಗೆ ಎದ್ದು ಹೋಗಿದ್ದಾರಂತೆ. ಡೀಟೇಲ್ಸ್ ಬೇಕಿದ್ದರೆ ನಮ್ಮ ಮನೆಯವರಿಗೆ ಗೊತ್ತು, ಕೇಳಿ ಹೇಳ್ತೀನಿ ಎಂದವರೇ ಹೆಂಡತಿ ಹೆಸರನ್ನು ಕರೆಯುತ್ತಾ ಅವಳ ನಡೆದರು. ಪರವಾಗಿಲ್ಲ ಬಿಡಿ, ನಾನು ಬರ್ತೀನಿ ಎಂದು ಸತೀಶ್ ಅವರ ಉತ್ತರವನ್ನು ಕಾಯದೆ ಬೇಸರದಿಂದ ಅಲ್ಲಿಂದ ಹೊರಟ. ಸುಜಿಯನ್ನು ನೋಡಿ ಮಾತಾಡಿಸುವ ಭಾಗ್ಯ ನನಗಿಲ್ಲ. ಆ ದೇವರು ಅದೆಷ್ಟು ಕ್ರೂರಿ. ಸುಜಿ ಸೋದರ ಮಾವ ಇವತ್ತೇ ಸಾಯಬೇಕಿತ್ತ. ಛೆ, ಎಂತಹ ನತದೃಷ್ಟ ನಾನು. ತನ್ನ ಅದೃಷ್ಟವನ್ನು ಹೀಯಾಳಿಸುತ್ತಾ ದುಃಖಗೊಂಡ. ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೇನೆಂಬ ಅರಿವು ಸಹ ಇರಲಿಲ್ಲ. ಎಲ್ಲಿಗೆ ಹೋಗಬೇಕೆಂದು ಯೋಚಿಸದೆ ನಡೆಯುತ್ತಲೇ ಇದ್ದ. ಮನಸ್ಸೆಲ್ಲ ಸುಜಿಯ ಮೇಲಿತ್ತು. ಯಾಂತ್ರಿಕವಾಗಿ ಹೆಜ್ಜೆ ಹಾಕುತ್ತಿದ್ದ. ಆಟೋ, ಸ್ಕೂಟರ್, ಬೈಕ್ ಇತ್ಯಾದಿ ವಾಹನಗಳು ಓಡಾಡುತ್ತಿದ್ದರೂ ಅವುಗಳ ಪರಿವೆಯೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ತಮ್ಮ ಸ್ಕೂಟರ್ಗೆ ಅಡ್ಡ ಬಂದ ಸತೀಶನನ್ನು ಅಪಘಾತದಿಂದ ಪಾರು ಮಾಡಲು ಸ್ಕೂಟರ್ನ ಪಕ್ಕಕ್ಕೆ ತಿರುಗಿಸಿ ತಕ್ಷಣ ಬ್ರೇಕ್ ಹಾಕುತ್ತಾ, ಯಾಕ್ರಿ, ಮನೆಯಲ್ಲಿ ಹೇಳಿ ಬಂದಿಲ್ವಾ? ದಾರಿಯಲ್ಲಿ ನೋಡ್ಕೊಂಡು ಹೋಗೋಕ್ಕೆ ಆಗಲ್ವಾ? ಸಾಯೋಕ್ಕೆ ನನ್ನ ಸ್ಕೂಟರೇ ಆಗಬೇಕಾ? ರೇಗಿದರು. ಅವರು ರೇಗಿದಾಗಲೇ ಗೊತ್ತಾಗಿದ್ದು ಸತೀಶನಿಗೆ. ಅತ್ತಿತ್ತ ನೋಡಿದ್ದ. ತಪ್ಪು ತನ್ನದೆಂದು ಗೊತ್ತಾಯಿತು. ಸಾರಿ ಎಂದ. ಬಾಯಿಗೆ ಬಂದಂತೆ ಉಗಿದು ಹೋದರು. ಜನ ಅವನತ್ತ ನೋಡುತ್ತಾ ಬುದ್ಧಿ ಮಾತು ಹೇಳಲಾರಂಭಿಸಿದರು. ಕಸಿವಿಸಿಕೊಂಡ. ಅವಮಾನವಾಯಿತು. ವೇಗವಾಗಿ ಹೆಜ್ಜೆ ಹಾಕುತ್ತಾ ಮುಂದೆ ನಡೆದ. ಎಲ್ಲಿಗೆ ಹೋಗುವುದು? ಮನೆಗೆ ಹೋದರೂ ಪ್ರಯೋಜನ ಇಲ್ಲ. ಮನೆ ಬೀಗ ಹಾಕಿದೆ. ಅಪ್ಪ ಅಮ್ಮ ಬರುವುದು ಸಂಜೆ 7 ಗಂಟೆ ಆಗಬಹುದು ಎಂದು ಆಲೋಚಿಸಿ ರಮೇಶನ ಮನೆಯತ್ತ ಹೆಜ್ಜೆ ಹಾಕಿದ. ರಮೇಶನಿಗೆ ಸತೀಶನ ನೋಡಿ ಆಶ್ಚರ್ಯವಾಯಿತು. ಇಡೀ ದಿನ ಸುಜ್ಜಿ ಮನೆಯಲ್ಲಿ ಹರಟೆ ಹೊಡ್ಕೊಂಡು ಊಟ ಮುಗಿಸಿ ಮನೆಗೆ ಹೋಗುತ್ತಾನೆಂದು ಭಾವಿಸಿದ್ದ. ಆದರೆ ಅತ್ತ ಹೋಗಿ ಇತ್ತ ಬಂದಿದ್ದಾನೆ ಎನಿಸಿತು. ಯಾಕೋ ಸತೀಶ, ಸುಜ್ಜಿ ಮನೆಗೆ ಹೋಗಲಿಲ್ವಾ? ಹೋಗಿದ್ದೆ, ಬಾಗಿಲು ಹಾಕಿತ್ತು. ಯಾಕೆ? ಅಕ್ಕಪಕ್ಕದಲ್ಲಿ ವಿಚಾರಿಸ್ಬೇಕಿತ್ತು. ವಿಚಾರಿಸಿದೆ. ಸುಜಿ ಸೋದರ ಮಾವ ತೀರ್ಕೊಂಡ್ರಂತೆ, ಹಳ್ಳಿಗೆ ಹೋಗಿದ್ದಾರಂತೆ. ಸತೀಶ ಬೇಸರದಿಂದ ಹೇಳಿದ. ನಿರಾಸೆಯಿಂದ ಮಂಕಾಗಿದ್ದ. ಮುಖದಲ್ಲಿ ನಗು ಮಾಯವಾಗಿತ್ತು. ಸ್ವಲ್ಪ ನಗಿಸಲು ಯತ್ನಿಸಿದ. ಇವತ್ತು ಭಾನುವಾರ, ರಜಾ ದಿನ. ನಾಳೆ ಸೋಮವಾರ. ಸತ್ತಿದ್ರೆ ನೇರವಾಗಿ ಸ್ವರ್ಗಕ್ಕೆ ಹೋಗಬಹುದಿತ್ತು. ಏನು ಮಾಡೋದಕ್ಕೂ ಆಗಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದ ರಮೇಶ ಲಘುಧಾಟಿಯಲ್ಲಿ. ಸತೀಶ ನಗಲಿಲ್ಲ, ಮಾತು ಆಡಲಿಲ್ಲ. ಚಾಪೆ ಹಾಕಿಕೊಂಡು ಮಲಗಿದ. ರಮೇಶನಿಗೆ ಸತೀಶನ ನೋವು ಅರ್ಥವಾಯಿತು. ಅವನ ಬೇಸರ ಹೋಗಲಾಡಿಸಲು ಯತ್ನಿಸಿದ. ಮಾತಾಡದೆ ಮಲಗಿದ್ದ. ಅತ್ತಿತ್ತ ಹೊರಳಾಡುತ್ತಿದ್ದ. ಮಧ್ಯಾಹ್ನ ಒಟ್ಟಿಗೆ ಊಟ ಮಾಡಿದರು. ಸತೀಶ ಹಸಿವಿಲ್ಲ, ಬೇಡ ಎಂದರು. ರಮೇಶ ಒತ್ತಾಯಿಸಿದ್ದ. ಸಂಜೆ ರಂಗ, ನಟೇಶ ಸಹ ಬಂದರು. ರಮೇಶ ಕಿವಿ ಮಾತು ಹೇಳಿದ. ಅವರ ಮುಂದೆ ಏನು ಹೇಳಬೇಡ, ಮಂಕಾಗಿ ಇರಬೇಡ, ಏನೂ ಆಗಿಲ್ಲ ಅನ್ನೋ ರೀತಿ ನಗ್ತಾ ಇದ್ಬಿಡು. ಸತೀಶ ಬಲವಂತವಾಗಿ ನಗಲು ಯತ್ನಿಸಿ ನಗೆ ಬೀರಿದ. ಹರಟೆಯಲ್ಲಿ ಮನಸ್ಸಿಲ್ಲದಿದ್ದರೂ ಭಾಗಿಯಾದ. ಕತ್ತಲಾಗುತ್ತಿದ್ದಂತೆ ಹೊರಡಲು ಮುಂದಾದರು. ಸತೀಶ ಸಹ ಹೊರಟ. ಆದರೆ ಅಪ್ಪನ ರೌದ್ರವತಾರ ಕಣ್ಮುಂದೆ ಬಂತು. ಯಾವುದಕ್ಕೂ ಇರಲಿ ಎಂದು ರಮೇಶನ ಇಂಗ್ಲೀಷ್ ನೋಟ್ಸ್ ಬುಕ್ಕನ್ನು ಕೈಯಲ್ಲಿ ಹಿಡಿದು ಮನೆಗೆ ಹೊರಟ. ಮನೆ ತಲುಪಿದ. ಬಾಗಿಲು ಹಾಕಿತ್ತು. ಬೀಗ ಇರಲಿಲ್ಲ. ಲೈಟ್ ಬೆಳಕು ಕಾಣುತ್ತಿತ್ತು. ಮೈಸೂರಿನಿಂದ ವಾಪಸ್ ಬಂದಿದ್ದಾರೆಂಬುದು ಖಚಿತವಾಯಿತು. ಹೆದರಿಕೆಯಾಯಿತು. ವಿಧಿಯಿಲ್ಲದೆ ಅಳುಕುತ್ತಲೇ ಬಾಗಿಲು ಬಡಿದ. ಅಮ್ಮ ಬಾಗಿಲು ತೆಗೆದರು. ಸತೀಶ ನಿಂತಿದ್ದ. ಸತೀಶನ್ನು ನೋಡಿ ಬಯಲು ಆರಂಭಿಸಿದರು. ಈ ಜನ್ಮದಲ್ಲಿ ನೀನು ಬುದ್ಧಿ ಕಲಿಯೋಲ್ಲ. ನಮ್ಮ ಹೊಟ್ಟೆ ಉರಿಸೋಕಂತಲೇ ಹುಟ್ಟಿದ್ದೀಯಾ? ಎಲ್ಲ ನಮ್ಮ ಕರ್ಮ. ಅಳದಾರಂಭಿಸಿದರು. ರಾಯರು ಕೋಪಾವಿಷ್ಟರಾಗಿದ್ದರು. ಹೆಂಡತಿಯ ಮಾತು ಕೇಳಿ ಹೊರಗೆ ಬಂದರು. ಏನನ್ನು ವಿಚಾರಿಸಲಿಲ್ಲ. ನೇರವಾಗಿ ಬಂದು ಸತೀಶನ ದೂಡಿ, ಎಲ್ಲಿ ಹೋಗಿದ್ದೆ ಬಡವ ರ್ಯಾಸ್ಕಲ್ ಎಂದು ಬೆಲ್ಟಿನಿಂದ ಬಾರಿಸಲಾರಂಭಿಸಿದರು. ದೂಡಿದ ರಭಸಕ್ಕೆ ಸತೀಶ ನೆಲಕ್ಕೆ ಬಿದ್ದ. ಕೈಯಲ್ಲಿದ್ದ ನೋಟ್ಬುಕ್ ದೂರ ಹೋಗಿ ಬಿತ್ತು. ಪೆಟ್ಟು ತಡೆಯಲಾರದೆ ಅಮ್ಮ ಎಂದು ಚೀರುತ್ತಿದ್ದ. ಅಪ್ಪ, ಹೊಡೆಯಬೇಡಿ, ನನಗೆ ಟೆಸ್ಟ್ ಇದೆ, ಓದ್ಕೊಳ್ಳೋಕ್ಕೆ ಅಂತ ರಮೇಶ್ ಮನೆಗೆ ಹೋಗಿದ್ದೆ. ಏಟಿಂದ ಪಾರಾಗಲು ಸುಳ್ಳು ಹೇಳಿದ. ಅಪ್ಪನ ಕೋಪ ನೋಡಿ ವೆಂಕಿ, ಪೂರ್ಣಿ ಹೆದರಿ ನಡುಗುತ್ತಾ ನಿಂತಿದ್ದರು. ಪ್ರಭಾಕರರಾವ್ ಸತೀಶ ತಮ್ಮ ಮಗ ಎಂಬುದನ್ನು ಮರೆತಂತಿತ್ತು. ಪ್ರಾಣಿಗೆ ಹೊಡೆಯುವಂತೆ ಹೊಡೆಯುತ್ತಿದ್ದರು. ಸತೀಶ ಚೀರುತ್ತಿದ್ದ. ಆದರೆ ರಾವ್ ಕೋಪ ತಣಿಯಲಿಲ್ಲ. ಅಮ್ಮ ಅಮ್ಮ ಎನ್ನುತ್ತಾ ಅಮ್ಮನ ಕಡೆ ನೋಡಿ ನೆರವಿಗೆ ಅಂಗಲಾಚಿದ ಸತೀಶ. ಮಾತು ಹೃದಯ ವಿದ್ರಾವಕ ದೃಶ್ಯ. ಕರುಳು ಹಿಂಡಿದಂತಾಯಿತು. ಗಂಡನ ಮೈಮೇಲೆ ಭೂತ ಆವರಿಸುವಂತಿದೆ. ತಡೆಯದಿದ್ದರೆ ಹೊಡೆದು ಸಾಯಿಸುತ್ತಾರೆ. ಒಂದು ಕ್ಷಣ ಭಯಭೀತಗೊಂಡರು ಸರಸ್ವತಿಯವರು. ಮನಸ್ಸು ತಡೆಯಲಿಲ್ಲ. ಓಡಿ ಹೋಗಿ ಮಗನನ್ನು ಒಪ್ಪಿಕೊಂಡು ಹೊಡೆಯದಂತೆ ಅಂಗಲಾಚಿದರು. ಹೊಡೆಯಬೇಡಿ, ನಾನು ಬುದ್ಧಿ ಹೇಳ್ತೀನಿ.
ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದ ಪ್ರಭಾಕರ್ ರಾವ್ ಹೆಂಡತಿಯ ಮಾತನ್ನು ಕೇಳಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಹೊಡೆಯುವ ಭರದಲ್ಲಿ ಅಡ್ಡ ಬಂದ ಹೆಂಡತಿಗೂ ಹೊಡೆದರು. ಸರಸ್ವತಿಯವರು ಬಬ್ಬೆ ಹೊಡೆದರು. ಮೈ ಮರೆತಿದ್ದ ಪ್ರಭಾಕರ್ ರಾವ್ ಹೆಂಡತಿಯ ಚೀರಾಟ ಕೇಳಿ ಹೊಡೆಯುವುದನ್ನು ನಿಲ್ಲಿಸಿ ದೀರ್ಘ ಉಸಿರೆಳೆದುಕೊಂಡು ಕೋಣೆಯತ್ತ ಹೋದರು. ನೋವನ್ನು ತಾಳಲಾರದೆ ಚೀರುತ್ತಿದ್ದ ಸತೀಶನನ್ನು ತೊಳೆ ಮೇಲೆ ಮಲಗಿಸಿಕೊಂಡು ಸಮಾಧಾನಪಡಿಸಲು ಯತ್ನಿಸಿದರು. ಅಮ್ಮನನ್ನು ನೋಡಿದ ಸತೀಶ ಅವರ ಕಣ್ಣಿನಲ್ಲಿ ನೀರು ಸುರಿಯುತ್ತಿತ್ತು. ಅಮ್ಮನನ್ನು ಒಪ್ಪಿಕೊಂಡ. ಮಗನ ತಲೆ ನೇವರಿಸಿದರು. ಅಪ್ಪ ರಾಕ್ಷಸ, ಮನುಷ್ಯತ್ವವಿಲ್ಲ, ಪ್ರಾಣಿಗಿಂತ ಕಡೆ. ಅಪ್ಪನ ಬಗ್ಗೆ ಇಲ್ಲಸಲ್ಲದ ಭಾವನೆಗಳು ಸತೀಶನ ಮನದಲ್ಲಿ ಮೂಡಿತು. ಅಪ್ಪನ ಹೊಡೆತ ದೇಹಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ಗಾಯ ಮಾಡಿತ್ತು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ, ಶೇರ್ ಮಾಡಿ, ಕಾಮೆಂಟ್ಸ್ ತಿಳಿಸಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.